ಒಂದು ಸಲ ನಾವೆಲ್ಲ ಹೋಗಿದ್ವಿ ಹಿಂಗೆ ಕ್ಯಾಮ್ರಾಗೆ ಹಾಕೋಕ್ಕೆ ಅಂತ ಮಾತುಕತೆಗೆ ಹೋಗಿದ್ವಿ. ಆ ಟೈಮಲ್ಲಿ ದರ್ಶನ್ ಅವರು ನಮ್ಮ ಮುಂದೆನೇ ಒಂದು ಕುದುರೆ ನಮ್ಮ ಕಣ್ಮುಂದೆ ಸತ್ತೋಯ್ತು. ಆಗ ತುಂಬ ಬೇಜಾರಾಗಿದ್ದು, ಊಟ ಮಾಡ್ತಿರಲಿಲ್ಲ, 3 ದಿವಸ ಊಟ ಮಾಡಿಲ್ಲ ದರ್ಶನ್. ನಾವು ಇದ್ಯಾಕೆ ಇಷ್ಟೊಂದು ದರ್ಶನ್ ಬೇಜಾರಾಗಿದ್ದಾರೆ, ನಾವು ಊಟ ಮಾಡೋಂಗಿಲ್ಲ, ಆ ಯಜಮಾನ ಊಟ ಮಾಡೋಂಗಿಲ್ಲ, ನಾವು ಊಟ ಮಾಡೋಂಗಿಲ್ಲ ಅಲ್ಲಿ. ಆಗ ಟೈಮಲ್ಲಿ ಒಂದು ಕುದುರೆಗೆ ತುಂಬ ಚೆನ್ನಾಗಿತ್ತು, ಅದು ತುಂಬ ಚೆನ್ನಾಗಿ ದರ್ಶನ್ ಭಾಳ ಪ್ರೀತಿಯಿಂದ ತಂದಿದ್ದು ಕುದುರೆದು. ಆ ಟೈಮಲ್ಲಿ ಆ ಕುದುರೆಗೆ ಕೈಗೆ ಏಟಾಗಿ ಗ್ಯಾಂಗ್ರೀನ್ ಥರ ಆಗಿ ಅದು ಸತ್ತೋಗ್ಬಿಡ್ತದು. ಆ ಟೈಮಲ್ಲಿ ದರ್ಶನ್ ಭಾಳ ಬೇಜಾರಾಗಿದ್ದು. ಆ ಒಡೆಯೋ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಆ ಕುದುರೆ ಸತ್ತೋಗಿದ್ದು. ಆ ಟೈಮಲ್ಲಿ ನಾವು ಹೋಗಿದ್ವಿ, ಆ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ದರ್ಶನ್ ಭಾಳ ಬೇಜಾರಾಗಿದ್ದು. ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಮೇನ್ ಕುದುರೆಗಳಿಗೆ ಭಾಳ ಆಸಕ್ತಿ ವಹಿಸ್ತಾರೆ. ಕುದುರೆ ಅಂದರೆ ಭಾಳ ಇಷ್ಟ. ಮತ್ತು ಪ್ರತಿ ದಿವಸ ದರ್ಶನ್ 4 ರಿಂದ 6 ಗಂಟೆ ಗಂಟ ಕುದುರೆ ತಗೊಂಡು ಹೊಂಟೋರು ಹಿಂದೆ ತೋಟಕ್ಕೆ ಹೊಂಟೋಗೋರು, ಅವರೇ ಹಾರ್ಸ್ ರೈಡಿಂಗ್ ಮಾಡೋರು. ದರ್ಶನ್ ಭಾಳ ಆಸಕ್ತಿ ಜಾಸ್ತಿ. ನಮಗೂ ಹತ್ಸೋರು, ನೀನು ಹತ್ತು ಕುದುರೆನವರು, ಅಯ್ಯೋ ನಮ್ಗೆ ಆಸಕ್ತಿ ಇಲ್ಲ, ನಾವು ಎದುರ್ಕೊಬೇಡ, ನಾವು ಎದುರ್ಕೊಬೇಡ, ನಮಗೆಲ್ಲ ಇದು ಸಡನ್ ಹಾಕ್ಸಿ ಬಿಗಿಯಾಗಿ ಕಟ್ಟಿ ನಮಗೆ ಕೂರಿಸೋರು. ನಾವು ಅನುಭವ ಮಾಡಿದ್ದೀವಿ. ಆ ಟೈಮಲ್ಲಿ ದರ್ಶನ್ ಜೊತೆ ನಾವು ಕುದುರೆ ಸವಾರಿ ಮಾಡಿದ್ದೀವಿ. ದರ್ಶನ್ ಒಬ್ಬನೇ ಅಲ್ಲ, ಬಂದ ಸ್ನೇಹಿತರು ಎಲ್ಲರೂ ಕೂಡ ಸವಾರಿ ಮಾಡಿಸ್ತಿದ್ರು ಅವರು. ದರ್ಶನ್ ಇಲ್ಲ ಈ ಥರ ಸಾಮಾನ್ಯಗೆ ವ್ಯಕ್ತಿಗೆ ಯಾರು ಸಾರು ಕುದುರೆ ಕೊಡ್ತಾರೆ ಅಂಥದ್ದು, ಅವ್ರು ಪ್ರೀತಿನ ಸಾಕಿರೋ ಕುದುರೆ ನಮಗೆ ಸವಾರಿ ಮಾಡೋಕೆ ಕೊಡ್ತಾಯಿದ್ರು. ನಾವು ಒಂದು 5 ಅವ್ರ ಜೊತೆ ಹೋಗ್ತಾಯಿದ್ದೋ 5 ಕಿಲೋಮೀಟ್ರ್ ಗಂಟ ಸವಾರಿ ಮಾಡ್ಕೊಂಡು ವಾಪಸ್ ಹಿಂದೆ ಬರ್ತಿದ್ದೋ. ಮತ್ತು ನಾವು ಎತ್ತಿನ ಗಾಡಿಯಲ್ಲಿ ದರ್ಶನ್ ಅವರು ಎತ್ತು ಓಡಿಸೋಕ್ಕೆ ಭಾಳ ಆಸಕ್ತಿ. ಇವತ್ತು ಆ ಫೋಟೋಸ್ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಬೇಕಾರೆ. ಬೆಂಗಳೂರು ಹೇಮಂತ್ ಅಂತ ಬರ್ತಾಯಿದ್ರು, ನಾವು ಹೇಮಂತ್ ಅವರು ಮತ್ತು ಇವರು ವಿನೋದ್ ಅವರು ನಾವೆಲ್ಲ ಆ ಬುಲಕಾಟಿಂದ ಗಾಡಿಯಿಂದ ಹೋಗಿ ಒಂದು 4 ಕಿಲೋಮೀಟ್ರ್ ಅವರೇ ದರ್ಶನ ಅವರೇ ಓಡಿಸ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಭಾಳ ಚೆನ್ನಾಗಿತ್ತು. ನಮಗೆ ಭಯ, ದರ್ಶನ್ ಏನು ಮಾಡ್ಬಿಡ್ತಂತ ಅಂದರೆ ಒಳ್ಳೆ ರೈಡರ್ ಸರ್ ಅವರು, ಒಳ್ಳೆ ಎತ್ತಿನ ಗಾಡಿ, ಒಳ್ಳೆ ಹಳ್ಳಿ ರೈತರು ಯಾವ ಥರ ಓಡಿಸ್ತಾರೆ ಅದೇ ಥರ ದರ್ಶನ್ದು ಕೈಗುಣ, ಅದೇ ಥರ ಒಳ್ಳೆ ರೈಡರ್ ಅವರು. ಎಲ್ಲೂ ಮಿಸ್ಟೇಕ್ ಇಲ್ಲ ಸರ್. ಅವರು ಚೌಟಿ ಇಟ್ಕೊಂಡ್ರೆ ಎತ್ಕೊಳ್ಳಿ ಹೆಂಗೆ ಪಳಿಸೋದು ಗೊತ್ತಿತ್ತು ಅವ್ರಿಗೆ, ದರ್ಶನ್ ಗೊತ್ತಿತ್ತು ಅವ್ರಿಗೆ. ತುಂಬ ನೀಟಾಗಿ ಓಡಿಸ್ತಾರೆ, ಒಳ್ಳೆ ಡ್ರೈವರ್ ಸರ್ ಅವರು.